ಪ್ರಜ್ವಲ್ನ ಧೋರಣೆ, ವೈಶಾಲ್ಯ ಬಂಡಾಚಾರವಿಲ್ಲದೆ ಸಾತ್ವಿಕನಿಗೆ ಮನೆ ಪ್ರಶಾಂತವಾಗಿತ್ತು. 2 ಗಂಟೆಯ ಹೊತ್ತಿಗೆ ಗೋವಿಂದನ ಪರಿವಾರ ಹಿಂತಿರುಗಿದ್ರೂ ತಂದೆ ತಾಯಿಯ ಸುಳಿವು ಕಾಣದಾಗ ಸಾತ್ವಿಕನಿಗೆ ಆತಂಕ ಶುರುವಾಯಿತು. ಅಪ್ಪ ಅಮ್ಮ ಯಾಕಿನ್ನೂ ಬಂದಿಲ್ಲ ಅಜ್ಜಿ? ನಿಮ್ಮಪ್ಪ ಅಮ್ಮ ಕಣ್ಣೆದುರಿಗೆ ಬಂದರೆ ರಾಧ ಅಂತ ಮಾಡ್ತೀಯಾ? ಅವರಿಬ್ಬರು ಆರಾಮವಾಗಿ ಎಲ್ಲರ ಜೊತೆ ಮಾತನಾಡಿಕೊಂಡು ನಿಧಾನವಾಗಿ ಬರಲಿ ಬಿಡು. ನಿಮ್ಮಮ್ಮ ತವರ ಮನೆಗೆ ಹೋಗೋದೇ ಅಪರೂಪ. ನಿನ್ನ ಮುಂದೆ ಕೂತ್ಕೊಂಡು ಅವರಿಬ್ಬರು ಏನು ಮಾಡಬೇಕು? ಲಲಿತಮ್ಮ ಖಾರವಾಗಿ ನುಡಿದ್ರು. ಆದರೆ ಅವರಿಬ್ಬರು ಸಂಜೆಯಾದರೂ ಹಿಂತಿರುಗದಿದ್ದಾಗ ಲಲಿತಮ್ಮನಿಗೆ ಆತಂಕ ಆರಂಭವಾಯಿತು. ಸಾತ್ವಿಕ್ ಅಮ್ಮ ಬೇಕು ಎಂದು ಅಳಲು ಮೊದಲು ಮಾಡಿದಾಗ ಲಲಿತಮ್ಮ ವೈಶಾಲಿಯನ್ನು ಕೇಳಿದ್ರು. ಸುಮತಿ, ಗೋಪಾಲ ನೀವು ಹೊರಟಾಗ ಏನು ಮಾಡ್ತಿದ್ರು? ಅವರು ಲೇಟಾಗಿ ಬರ್ತೀನಿ ಅಂತೇನಾದರೂ ಹೇಳಿದ್ರಾ? ಏನೂ ಹೇಳಲಿಲ್ಲ. ಬಹುಶಃ ಮನೆಯವರೆಲ್ಲ ಸೇರಿದ್ರಿಂದ ಮಾತನಾಡ್ತಾ ಕೂತ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅಷ್ಟಕ್ಕೆ ನೀವೇ ಗಾಬರಿ ಆಗ್ತೀರಾ? ವೈಶಾಲಿ ಉದಾಸೀನದಿಂದ ನುಡಿದಾಗ ಲಲಿತಮ್ಮ ಸಾತ್ವಿಕನ ಕಡೆ ಕೈ ತೋರಿದ್ರು. ಇಲ್ಲಿ ನೋಡು, ಇವನನ್ನು ಯಾರು ಸಮಾಧಾನ ಮಾಡೋರು? ಇವನ್ ಗೋಳು ಪ್ರತಿದಿನ ಇದ್ದಿದ್ದೆ. ಅವರಪ್ಪ ಅಮ್ಮನ ಮುದ್ದಿನಿಂದ ಕೆಟ್ಟು ಆಳಾಗಿ ಹೋಗಿದ್ದಾನೆ. ವೈಶಾಲಿ ಹೇಳುತ್ತಿರುವಂತೆಯೇ ಗೋಪಾಲ ಒಬ್ಬನೇ ಬಂದ. ಸಾತ್ವಿಕ್ ಲಲಿತಮ್ಮ ಮುಂಬಾಗಿಲತ್ತ ಧಾವಿಸಿದ್ರು. ಗೋಪಾಲನ ತಲೆಗೆ ಕಟ್ಟಿದ್ದ ಬ್ಯಾಂಡೇಜ್, ಅವನ ಕಳೆಗೊಂದಿದ ಮುಖ ನೋಡಿ ಲಲಿತಮ್ಮನಿಗೆ ಎದೆ ದಸಕ್ಕೆಂದಿತು. ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾಳೆ? ನಿಂಗ್ಯಾಕಪ್ಪ ಏಟಾಗಿದೆ? ಅಮ್ಮ ಎಲ್ಲಪ್ಪ? ಸಾತ್ವಿಕನ ಅಳು ಜೋರಾಯಿತು. ಗೋಪಾಲ ಅವನಿಗೆ ಅರಿವಿಲ್ಲದಂತೆ ತಾಯಿಯ ಕಡೆ ತಿರುಗಿ, ಅಮ್ಮ, ಸುಮತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅವಳ ತೊಡೆ ಮೂಳೆ ಮುರಿದಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಅವಳಿಗೆ ಆಪರೇಷನ್ ಮಾಡಿ ಸರಿ ಮಾಡಬೇಕಂತೆ ಎನ್ನುತ್ತಾ ಮುಖ ಮುಚ್ಕೊಂಡ. ಲಲಿತಮ್ಮ ಮಗನ ಅವಸ್ಥೆಯನ್ನು ಕಂಡು ದಿಗ್ಭ್ರಾಂತರಾದರು. ಯಾಕೋ, ಏನಾಯ್ತೋ? ನಿನಗೂ ತಲೆಗೆ ಗಾಯ ಆದಾಗಿದೆ. ಹನುಮಂತ ನಗರದ ಹತ್ರ ಆಟೋದವನು ನನ್ನ ಸ್ಕೂಟರ್ಗೆ ತಗಲಿಸ್ಬಿಟ್ಟ. ನನಗೆ ತಲೆಗೇನು ದೊಡ್ಡ ಏಟ್ ಬಿದ್ದಿಲ್ಲ. ಡಾಕ್ಟರ್ 2 ಹೊಲಿಗೆ ಹಾಕಿ ಬ್ಯಾಂಡೇಜ್ ಮಾಡಿದ್ದಾರೆ. ಸುಮತಿ ಮಾತ್ರ ಅನಾಮತ್ ರಸ್ತೆಗೆ ಬಿದ್ದುಬಿಟ್ಲು. ಆಪರೇಷನ್ ಆಗದೆ ಮೂಳೆ ಕೂಡೋಕೆ ಸಾಧ್ಯ ಇಲ್ಲ ಅಂತ ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ರು. ಯಾಕೋ ನನ್ನ ಗ್ರಹಚಾರವೇ ಚೆನ್ನಾಗಿಲ್ಲಮ್ಮ. ಸುಮತಿ ಇಲ್ಲದೆ ನಾನು ಸಂಸಾರ ಹೇಗೆ ನಿಭಾಯಿಸ್ಲಿ? ಈಗ ಆಸ್ಪತ್ರೆಯಲ್ಲಿ ಅವಳ ಜೊತೆ ಯಾರಿದ್ದಾರೆ? ಈಗ ಯಾರೂ ಇಲ್ಲ. ರಾತ್ರಿ ಅವಳಿಗೆ ಊಟ ತಗೊಂಡು ಹೋಗಿ ನಾನೇ ಮಲಗ್ತೀನಿ. ಗೋಪಾಲ ಹೇಳುತ್ತಿರುವಂತೆ ವೈಶಾಲಿಯು ರೂಮಿನಿಂದ ಬಂದ್ಲು. ಏನು, ಸುಮತಿಗೆ ಆಕ್ಸಿಡೆಂಟ್ ಆಗಿದೆಯಾ? ಯಾವ ನರ್ಸಿಂಗ್ ಹೋಮ್ನಲ್ಲಿದ್ದಾಳೆ? ಗೋವಿಂದ್ ಕೇಳಿದ್ರಾ? ಸುಮತಿಗೆ ತೊಡೆ ಮೂಳೆ ಫ್ರ್ಯಾಕ್ಚರ್ ಆಗಿದೆಯಂತೆ. ಗೋವಿಂದ್ ಪ್ಯಾಂಟಿನ ಬೆಲ್ಟ್ ಬಿಗಿಯುತ್ತಾ ಬಂದ. ನೀನು ಹೇಳೋ ನರ್ಸಿಂಗ್ ಹೋಮ್ನಲ್ಲಿ ಡಾಕ್ಟರ್ ಜನಾರ್ದನ್ ಆರ್ಥೋಪೆಡಿಕ್ ಸರ್ಜನ್ ಅಲ್ವಾ? ನನಗೆ ಅದರ ಪರಿಚಯ ಇದೆ. ನಾನೇ ಅವರ ಜೊತೆ ಮಾತನಾಡ್ತೀನಿ. ಸುಮತಿ ಕಂಡೀಷನ್ ಹೇಗಿದೆ ಅಂತ ಗೊತ್ತಾಗುತ್ತೆ. ನಡೆಯೋ, ಎಲ್ಲರೂ ಒಟ್ಟಿಗೆ ಹೋಗೋಣ. ಲಲಿತಮ್ಮನ ದನಿ ನಡುತ್ತಿತ್ತು. ಆ ಕ್ಷಣದಲ್ಲಿ ಕಿರಿ ಸೊಸೆ ಅಭಾವ ಬೃಹದಾಕಾರವಾಗಿ ಎದುರು ನಿಂತಿತು. ಗೋಪಾಲ ಆಗೇನೂ ಪ್ರತಿಭಟಿಸುವ ಸ್ಥಿತಿಯಲ್ಲಿರಲಿಲ್ಲ. ಪ್ರಜ್ವಲ್ನ ಹೊರತು ಮಿಕ್ಕವರೆಲ್ಲ ಮರು ಮಾತನಾಡದೆ ಕಾರನ್ನೇರಿದ್ರು. ಅಳುತ್ತಿದ್ದ ಸಾತ್ವಿಕ್ನನ್ನು ಸಮಾಧಾನಗೊಳಿಸುತ್ತಿದ್ರು. ಆಸ್ಪತ್ರೆಯ ಮಂಚದ ಮೇಲೆ ನಿಸ್ತರ್ಜ ಮುಖ ಹೊತ್ತು ಮಲಗಿದ್ದ ತಾಯಿಯತ್ತ ಅವನು ಧಾವಿಸಿದ. ಅಮ್ಮ, ನಿನ್ಗೇನಾಗಿದೆಯಮ್ಮ? ಯಾವಾಗ ಮನೆಗೆ ಬರ್ತೀಯಮ್ಮ? ನಿಮ್ಮಮ್ಮನಿಗೆ ನೀನು ಇನ್ನಾದರೂ ತೊಂದರೆ ಕೊಡೋದು ನಿಲ್ಲಿಸು. ಅವಳು ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರ್ತಾಳೆ. ವೈಶಾಲಿ ಗದರಿದ್ಲು. ಹೇಗಿದೆಯಾ ತಾಯಿ? ಒಂದಿನ ನೀನು ನೆಗಡಿ ಜ್ವರ ಅಂತ ಮಲಗ್ದವಳಲ್ಲ. ಹೀಗೆ ಹಾಸಿಗೆ ಹಿಡಿದ್ಬಿಟ್ರೆ ನನ್ನ ಕೈಯಲ್ಲಿ ನೋಡೋಕೆ ಸಂಕಟವಾಗುತ್ತೆ ಕಣೆ. ಲಲಿತಮ್ಮ ಸೊಸೆಯ ತಲೆ ಸವರುತ್ತಾ ಕಣ್ಣೀರು ಹಾಕಿದ್ರು. ಸಾತ್ವಿ, ಅಪ್ಪ ಅಜ್ಜಿ ಹೇಳಿದ ಮಾತು ಕೇಳ್ಕೊಂಡು ಜಾಣನಾಗಿರು. ಗಲಾಟೆ ಹಠ ಮಾಡಬಾರ್ದಪ್ಪ. ಅಪ್ಪನಿಗೂ ತಲೆ ಗೇಟ್ ಬಿದ್ದಿದೆ. ಆದರೂ ಪಾಪ ಅವರು ನನಗೋಸ್ಕರ ಒದ್ದಾಡಿಕೊಂಡು ಓಡಾಡ್ತಿದ್ದಾರೆ ಎನ್ನುವಷ್ಟರಲ್ಲಿ ಸುಮತಿಗೆ ಅಳುವೆ ಬಂದ್ಬಿಡ್ತು. ಸುಮಾ, ಪ್ಲೀಸ್, ನೀನು ಕಣ್ಣೀರು ಹಾಕಿ ಆಯಾಸ ಮಾಡ್ಕೊಳ್ಬೇಡ. ಸಾತ್ವಿಕ್ನ ನಾವೆಲ್ಲ ನೋಡ್ಕೊತೀವಿ. ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ. ಗೋಪಾಲ ಅವಳ ಕೈ ತುಟಿಗೊತ್ಕೊಂಡಾಗ ಸಾತ್ವಿಕ್ ದನಿಗೂಡಿಸಿ, ಅಮ್ಮ, ನಾನು ಖಂಡಿತ ಗಲಾಟೆ ಮಾಡಲ್ಲ, ಜಗಳ ಆಡಲ್ಲ. ನೀನು ಬೇಗ ವಾಸಿ ಮಾಡಿಕೊಂಡು ಮನೆಗೆ ಬಾ.
ಎಂದು ಗೋಗರೆಯುವ ದನಿಯಲ್ಲಿ ಹೇಳಿದಾಗ ಸುಮತಿಯ ಕಣ್ಗಳು ಮತ್ತೆ ದನಿಗೊಂಡವು. ಡಾಕ್ಟರ್ ಜನಾರ್ದನ್ ಬಂದಾಗ ಎಲ್ಲರೂ ಎದ್ರು. ಗೋವಿಂದ ಅವರೊಡನೆ ಮೆಲು ಧ್ವನಿಯಲ್ಲಿ ಮಾತನಾಡ್ತಿದ್ದುದನ್ನು ಕಣ್ಣಗಲಿಸಿ ನೋಡ್ತಿದ್ದ. ಜನಾರ್ದನ್ ಗೋವಿಂದನ ಜೊತೆ ಮಾತನಾಡ್ತಿದ್ದಾಗ ಅದರಲ್ಲಿ ಸಾತ್ವಿಕನಿಗೆ ಅರ್ಥವಾದ ಅಂಶವಿಷ್ಟು. ಸುಮತಿಯ ತೊಡೆಯ ಮೂಲೆ ಮುರಿದು ಆಪರೇಷನ್ ಆದಮೇಲೆ ಕನಿಷ್ಠ ಪಕ್ಷ 10 ದಿನಗಳಾದರೂ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. ಗೋಪಾಲ ತಲೆ ತಗ್ಗಿಸಿ ಸುಮ್ಮನೆ ಡಾಕ್ಟರ್ ಹೇಳಿದ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದ. ಡಾಕ್ಟರ್ ಹೇಳಿದಂತೆ ಅಪ್ಪ ಎಲ್ಲಿ ಕೇಳ್ಬಿಡ್ತಾರೋ ಎಂದು ಗಾಬರಿಯಾಗಿ ಸಾತ್ವಿಕ್ ಬಾಯಿ ತೆರೆದ. ಅಮ್ಮ, ನಿನಗೆ ಆಪರೇಷನ್ ಮಾಡೋದು ಬೇಡ. ನಿನ್ನನ್ನು ಬಿಟ್ಟು ಅಷ್ಟೊಂದು ದಿನ ಇರೋಕೆ ನನ್ನ ಕೈಲಾಗಲ್ಲ. ನೀನು ಈಗಲೇ ನಮ್ಮ ಜೊತೆ ಮನೆಗೆ ಬಂದ್ಬಿಡಮ್ಮ. ಸುಮತಿ ನೀರವವಾಗಿ ಕಂಬನಿ ಮಿಡಿದಾಗ ಗೋಪಾಲ ಬಲವಂತವಾಗಿ ಮಗನನ್ನು ಅಪ್ಕೊಂಡು ಹೊರಟ. ನಿಮ್ಮಮ್ಮ ನಿನ್ನ ಕೊರಗಿನಲ್ಲೇ ಅರ್ಧ ಆಗೋಗಿದ್ದಾಳೆ. ಸುಮ್ಮನೆ ಅವಳಿಗೆ ಯಾಕೆ ಬೇಜಾರು ಮಾಡ್ತೀಯೋ? ನಾಳೆ ಅವಳಿಗೇನಾದರೂ ಆದರೆ ನಮ್ಮಿಬ್ಬರ ಗತಿ ಏನು? ಸಾತ್ವಿಕ್ ಭಯದಿಂದ ಕಣ್ಣರಳಿಸಿ, ಅಂದರೆ ಅಮ್ಮ ಸತ್ತೋಗ್ತಾಳಾ ಎಂದಾಗ ಗೋಪಾಲ ಬೇಸರದಿಂದ ಹಣೆ ಚುಚ್ಕೊಂಡ. ವೈಶಾಲಿ ಸಾತ್ವಿಕನ ಕೈ ಹಿಡಿದು ಗೋಪಾಲನಿಗೆ ಹೇಳಿದ್ಲು, ನೀವು ಸುಮತಿ ಹತ್ರ ಇರಿ. ನಾನೀಗ ಸಾತ್ವಿಕನನ್ನು ಮನೆಗೆ ಕರ್ಕೊಂಡು ಹೋಗಿ ಗೋವಿಂದನ ಕೈಯಲ್ಲಿ ಊಟ ಕಳಗಿಸ್ತೀನಿ. ಅವನು ಇಲ್ಲಿದ್ರೆ ಅವನು ಗಾಬರಿಯಾಗಿ ಸುಮ್ಮನೆ ನಿಮಗೂ ಬೇಜಾರು ಮಾಡ್ತಾನೆ. ಲಲಿತಮ್ಮ ಸಾತ್ವಿಕನನ್ನು ಕರೆದರು. ಬಾರು ನನ್ನ ಜೊತೆ. ಬಾಯಿಗೆ ಬಂದಂಗೆ ಮಾತನಾಡಿ ನಿಮ್ಮಪ್ಪನ ಹೊಟ್ಟೆ ಉರಿಸ್ಬೇಡ. ಸಾತ್ವಿಕ್ ತಾಯಿಯ ಕೆನ್ನೆಗೆ ಮುತ್ತಿಟ್ಟು ಅಳುತ್ತಲೇ ಅಜ್ಜಿಯನ್ನು ಹಿಂಬಾಲಿಸಿದ. ತಂದೆ ತಾಯಿ ಇಲ್ಲದೆ ಮನೆ ಬಿಕೋ ಎನಿಸ್ತಿತ್ತು. ಒಂದು ವಿಧದಲ್ಲಿ ಸಾತ್ವಿಕ್ ಹಠ ಮಾಡಿ ಮನೆಯಲ್ಲಿ ಉಳ್ಕೊಂಡಿದ್ದೆ ಒಳ್ಳೇದಾಯಿತು. ದೇವರು ಆ ಸಮಯದಲ್ಲಿ ಆ ಹುಡುಗನಿಗೆ ಬೇಕಂತಲೇ ಹಠ ಮಾಡೋ ಬುದ್ಧಿ ಕೊಟ್ನೇನೋ. ಇಲ್ದಿದ್ರೆ ಈ ಮಗುಗೆ ಎಷ್ಟು ಗಾಯ ಆಗಿರೋದು ಏನೋ. ಲಲಿತಮ್ಮ ಚಡಪಡಿಸುತ್ತಾ ಹೇಳಿದಾಗ ವೈಶಾಲಿ ಏನೂ ಉತ್ತರಿಸಲಿಲ್ಲ. ಸಾತ್ವಿಕ್ ಅಜ್ಜಿಯ ಬಲವಂತಕ್ಕೆ 4 ತುತ್ತು ಉಂಡು ಅಜ್ಜಿಯ ಹಾಸಿಗೆಯಲ್ಲಿಯೇ ಮಲಗಿದ್ರೂ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಮುಂಜಿಗೆ ಹೊರಡುವ ಮುನ್ನ ತಾಯಿ ನನ್ನ ಕಡೆ ಬೀರಿದ ಬೇಡಿಕೆಯ ನೋಟ ಅವನಿಗೆ ಮರೆಯಲಾಗದೆ ಮನಸ್ಸಿನಲ್ಲೇ ಅಚ್ಚಳಿಯದೆ ನಿಂತಿತ್ತು. ಆ ಕ್ಷಣದಲ್ಲಿ ಅವನಿಗೆ ಅಮ್ಮನ ಮಡಿಲಲ್ಲಿ ಮಲಗಬೇಕೆಂಬ ಹಂಬಲ ಅಧಿಕವಾದಾಗ ಸಣ್ಣ ಸ್ವರದಲ್ಲಿ ಬಿಕ್ಕಳಿಸಿದ, ನನಗಮ್ಮ ಬೇಕು, ಅಪ್ಪ ಬೇಕು. ಲಲಿತಮ್ಮ ಎದ್ದು ಕುಳಿತು, ಶುರುವಾಯಿತು ನಿನ್ಗೋಳು. ಒಟ್ನಲ್ಲಿ ಯಾರಿಗೂ ನೆಮ್ಮದಿ ಕೊಡೋನಲ್ಲ ನೀನು. ನಾಳೆ ಬೆಳಿಗ್ಗೆ ನಿಮ್ಮಮ್ಮನನ್ನು ಹೋಗಿ ನೋಡುವಿಯಂತೆ. ಈಗ ಗಲಾಟೆ ಮಾಡದೆ ಮಲ್ಕೋ ಎಂದು ಗದರಿದಾಗ ಸಾತ್ವಿಕ್ ಮುಸುಕು ಬೀರಿ ಒಳಗೆ ಕಣ್ಣೀರು ಹರಿಸಿದ. ಅಳುವಿನಲ್ಲಿ ಅವನಿಗೆ ನಿದ್ದೆ ಹತ್ತಿತು. ತಂದೆ ತಾಯಿಯ ಪ್ರೇಮದ ಆಸರೆ ಇಲ್ಲದೆ ಬದುಕು ಎಷ್ಟು ದುರ್ಬಲ ಎಂದು ಸಾತ್ವಿಕನಿಗೆ ಸುಮತಿ ಆಸ್ಪತ್ರೆಯಲ್ಲಿ ಇದ್ದಾಗ ಅರಿವಾಯಿತು. ಗೋಪಾಲ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡೇ ಪ್ರತಿದಿನ ಕೆಲಸಕ್ಕೆ ಹೋಗ್ತಿದ್ದ. ಅಪ್ಪ, ನಿನಗೆ ಹುಷಾರಿಲ್ಲ, ತಲೆಗೆ ಏಟು ಬಿದ್ದು ಜ್ವರ ಬಂದಿದೆ, ಮನೆಯಲ್ಲಿ ಮಲ್ಕೊಂಡು ರೆಸ್ಟ್ ತಗೋ. ಸಾತ್ವಿಕ್ ಹೇಳಿದಾಗ ಗೋಪಾಲ ಒಂಥರ ನಗೆ ಬೀರಿ ಮಗನ ತಲೆ ಸವರಿದ್ರು. ನಾನು ಕೆಲ್ಸಕ್ಕೆ ಹೋಗದೆ ಇದ್ರೆ ನನಗೆ ಯಾರು ಸಂಬಳ ಕೊಡ್ತಾರೆ? ಸುಮತಿ ಕಾಲಿನ ಆಪರೇಷನ್ಗೆ ಗೋಪಾಲ ಆಫೀಸ್ನಲ್ಲಿ ಸಾಲ ತಗೊಂಡಿದ್ದ. ಯಾಕೋ ಮೊದಲಿನಿಂದಲೂ ಅವನದು ಕಾರ್ಪಣ್ಯವೇ ಆಗೋಗಿದೆ. ಲಲಿತಮ್ಮ ಗುಣಕೊಂಡ್ರು. ಸುಮತಿ ಮನೆಯಲ್ಲಿ ಇಲ್ಲದೆ ಇದ್ದುದು ಎಲ್ಲರ ಪಾಲಿಗೂ ದೊಡ್ಡ ಕೊರತೆಯಾಗಿತ್ತು. ಅವಳಂತೆ ದುಡಿಯಲು ವೈಶಾಲಿ ಒಪ್ಪಲಿಲ್ಲ. ನನ್ನ ಕೈಯಲ್ಲಿ 3 ಹೊತ್ತು ಬೇಯಿಸಿ ಹಾಕೋಕ್ಕಾಗಲ್ಲ, ಯಾರನ್ನಾದರೂ ಅಡಿಗೆಯವರನ್ನು ಗೊತ್ತು ಮಾಡೋಣ. ಅವಳ ಸಲಹೆ ಎಲ್ಲರಿಗೂ ಒಪ್ಪಿಗೆ ಆಯಿತು. ವೈಶಾಲಿಯ ತವರ್ ಮನೆಯ ಅಡಿಗೆಯವರ ಬಳಗ ಎಂದು ರಂಗಮ್ಮ ಅಡಿಗೆ ಕೆಲಸಕ್ಕೆ ಬಂದಾಗ ಅವರ ಗಡುಸಾದ ದನಿ, ಸಿಡುಕು ಮುಖ ಕಂಡು ಲಲಿತಮ್ಮನಿಗೆ ಇಷ್ಟವಾಗಲಿಲ್ಲ. ಆದರೆ ವೈಶಾಲಿ ತಿಂಗಳಿಗೆ 600 ರೂಪಾಯಿ ಸಂಬಳವೆಂದು ಮೊದಲೇ ಮಾತನಾಡಿ ಕರೆಸ್ಕೊಂಡಿದ್ಲು. ಅಡಿಗೆ ಕೆಲಸಕ್ಕೆ ಬರೋರ ಬಗ್ಗೆ ಒಂದೊಂದು ತಪ್ಪು ಹುಡ್ಕೊಂಡು ಕೂತ್ಕೊಳ್ಳೋದಾದರೆ ನೀವೇ ನಮಗೆಲ್ಲ ಅಡಿಗೆ ಮಾಡಿ ಹಾಕಿ. ವೈಶಾಲಿ ಅತ್ತೆಯ ಮೇಲೆ ರೇಗದ್ಲು. ಅವಳು ಅಡಿಗೆ ಮಾಡೋಕೆ ಬರ್ತಾಳೆ, ಮುಖ ಹೇಗಿದ್ರೇನು? ಅವಳೇನು ಟೂತ್ ಪೇಸ್ಟ್ಗೆ ಜಾಹೀರಾತು ಕೊಡೋ ಹಾಗೆ ಹಲ್ಲು ಕಿರ್ಕೊಂಡು ನಿಂತಿರ್ಬೇಕಾ? ಸೊಸೆಯ ಮಾತಿಗೆ ಎದುರು ಲಲಿತಮ್ಮ ಸೋತು ಸಪ್ಪಗಾದ್ರು. ಸರಿ, ನಿನ್ನಿಷ್ಟನಮ್ಮ. ಈಗ ನನಗೇನಂತೆ? ಮನೆ ಯಜಮಾನಿ ಅನ್ನೋ ಗೌರವ ಇಲ್ಲದೆ ಹೊರಟಾಗಿ ಮಾತನಾಡಿದ್ರೆ ನನಗೆ ಬೇಜಾರಾಗಲ್ವಾ?
ಎಲ್ಲರೂ ಈ ಮನೆಗೆ ಯಜಮಾನಿಯರೇ. ಅಡಿಗೆ ಕೆಲಸದವರನ್ನು ಇಟ್ಕೊಳ್ಳೋ ಅಭ್ಯಾಸ ಇದ್ದಿದ್ರಲ್ವೇ? ವೈಶಾಲಿ ಅವಹೇಳನದ ನಗು ಬೀರಿ ರಂಗಮ್ಮನಿಗೆ ಸೂಚನೆಗಳನ್ನು ಕೊಟ್ಟು ಆಫೀಸಿಗೆ ಹೊರಟ್ಲು. ಎಲ್ಲರಿಗೂ ಬಾಯಿಗಿಡೋದಕ್ಕೂ ಬೇಸರವಾಗ್ತಿತ್ತು. ಈಗ ಸಾತ್ವಿಕನ ಹಠ ಅಡಗಿ ಹೋಗಿತ್ತು. ದೊಡ್ಡಪ್ಪ ದೊಡ್ಡಮ್ಮನಿಗೆ ಅವರದೇ ಪ್ರಪಂಚ. ಗೋಪಾಲನಿಗೆ ಆಸ್ಪತ್ರೆಯ ಓಡಾಟದಲ್ಲಿ ಸಮಯ ಕಳೆದು ಹೋಗ್ತಿತ್ತು. ದಿನ ಬೆಳಗಾದ್ರೆ ಪೂಜೆ ಜಪ ತಪ ಎಂದು ದೇವರ ಮನೆಯಲ್ಲಿ ಕಾಲ ಕಳೆಯುವ ಅಜ್ಜಿಗೂ ಪುರ್ಸೊತ್ ಇರಲಿಲ್ಲ. ಇನ್ನು ಅವನ ಹಠ ಯಾರು ಕೇಳಬೇಕು? ವೈಶಾಲಿಯ ಮುಖ ನೋಡಿದ್ರೆ ಸಾತ್ವಿಕನಿಗೆ ಬಾಯಿ ತೆರೆಯಲು ಹಿಂಜರಿಕೆ ಆಗ್ತಿತ್ತು. ಊಟ ಮಾಡುವಾಗ ಹುಡುಗರಿಬ್ಬರು ಒಟ್ಟಿಗೆ ಕುಳಿತುಕೊಳ್ತಿದ್ರು. ರಂಗಮ್ಮ ಕಾಟಾಚಾರಕ್ಕೆ ಮಾಡಿ ಬಡಿಸಿದ್ದನ್ನೇ ಕಿಮಕ್ ಕಮಕ್ ಅನ್ನದೇ ತಿಂದು ಸ್ಕೂಲಿಗೆ ಹೋಗಬೇಕು. ಒಮ್ಮೆಯಂತೂ ಪ್ರಜ್ವಲ್ ಊಟ ಮಾಡ್ತಾ ಏನೋ ಹೇಳಲು ಬಾಯಿ ತೆರೆದಾಗ ಕೆಲಸಕ್ಕೆ ಹೋಗುವ ಅವಸರದಲ್ಲಿದ್ದ ವೈಶಾಲಿ ಬಲವಾಗಿ ಅವನ ಕಿವಿ ಹಿಂಡಿ ಕೆನ್ನೆ ಸವರದ್ಲು. ಅನ್ನ ಬಾಯಲ್ಲಿ ಇರುವಾಗಲೇ ಅವನಿಗೆ ಏಟ್ ಬಿದ್ದಿದ್ರಿಂದ ಪ್ರಜ್ವಲ್ ಅಳುತ್ತಾ ತಿಂದಿದ್ದೆಲ್ಲ ವಾಂತಿ ಮಾಡಿಕೊಂಡ. ವೈಶಾಲಿಯ ಕೋಪವಿನ್ನೂ ಹೆಚ್ಚಾಗಿ ಅವನ ಕೆನ್ನೆಗೆ ಬೆನ್ನಿಗೆ ಇನ್ನೂ 4-6 ಏಟ್ಗಳು ಬಿದ್ದವು. ಸಾತ್ವಿಕ್ ಎದರ್ಕೊಂಡು ಅರ್ಧ ಊಟಕ್ಕೆ ಎದ್ಬಿಟ್ಟ. ಯಾಕಮ್ಮ, ಮಗುನ ದನ ಬಡಿದ ಹಾಗೆ ಹೊಡಿತೀಯ? ಲಲಿತಮ್ಮ ಆಕ್ಷೇಪಿಸಿದಾಗ ವೈಶಾಲಿ ಅವರತ್ತ ಕಿಡಿಗಣ್ಣಿನಿಂದ ನೋಡಿದ್ಲು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಳಗೋಗಿ. ಅತ್ತೆ, ನಮ್ಮ ವಿಷಯದಲ್ಲಿ ಪ್ರವೇಶಿಸಿ ಮೂಗು ತೂರಿಸ್ಕೊಂಡು ಬರಬೇಡಿ. ದೊಡ್ಡವರು ಅನ್ನೋ ಗೌರವ ಉಳಿಸ್ಕೊಳ್ಳಿ. ಅಡಿಗೆಯವಳ ಮುಂದೆ ತಮ್ಮನ್ನ ಅಷ್ಟು ಕಟುವಾಗಿ ನಿಂದಿಸಿದ್ದು ಲಲಿತಮ್ಮನ ಕಣ್ಗಳಲ್ಲಿ ನೀರು ಬಂದಿತು. ಎಷ್ಟೋ ಬಾರಿ ಅವರು ಸುಮತಿಯನ್ನು ಗದರಿದ್ರು. ಅವಳ ತಪ್ಪಿಲ್ಲದಿದ್ರೂ ಅವಳು ಒಂದು ಬಾರಿಯೂ ದನಿ ಏರಿಸಿ ಪ್ರತಿಭಟಿಸುತ್ತಿರಲಿಲ್ಲ. ಚಿನ್ನದ ಕತ್ತಿಯಾದ್ರೇನು? ಆದರೂ ಹಿರಿಯದೇ ಹೋದಿತಾ? ತಾವು ಇಷ್ಟು ವರ್ಷ ಓಲೈಸುತ್ತಿದ್ದ ಸೊಸೆಯ ನಿಜ ಸ್ವರೂಪ ಅರಿವಾದಾಗ ಅವರಿಗೆ ವೈಶಾಲಿಯ ಬಗ್ಗೆ ಬೇಸರ ಜಿಗುಪ್ಸೆ ಉಂಟಾಯಿತು. ಮುದ್ದಿನ ಮೊಮ್ಮಗ ಪ್ರಜ್ವಲ್ಗೆ ಸಮಾಧಾನವೂ ಮಾಡದೆ ಲಲಿತಮ್ಮ ಕಣ್ಣೊರೆಸ್ಕೊಳ್ಳುತ್ತಾ ದೇವರ ಮನೆಗೆ ಹೋದರು. ಪ್ರಜ್ವಲ್ ಊಟ ಮಾಡದೆ ಅಳುತ್ತಾ ಕುಳಿತಿರೋದನ್ನು ಕಂಡು ಸಾತ್ವಿಕನಿಗೂ ಅಯ್ಯೋ ಎನಿಸ್ತು. ವೈಶಾಲಿ ಪ್ರಜ್ವಲ್ನನ್ನು ಉದ್ದೇಶಿಸಿ, ಅಳು ನಿಲ್ಸೋ, ಮಾತಿಗೂ ಅಳೋಕೆ ನಿನಗೆ ನಾಚಿಕೆ ಆಗಲ್ವಾ? ನಿನಗೂ ಈ ಅಳುಬುರ್ಕ ಸಾತ್ವಿಕನ ಗಾಳಿ ಬೀಸಿದ್ಯಾ? ಯಾವ ತಪ್ಪು ಮಾಡದ ಸಾತ್ವಿಕನ ಮೇಲೂ ಕಿಡಿಕಾರಿ ಆಫೀಸಿಗೆ ಹೊರಟ್ಲು. ವೈಶಾಲಿ ಹೋದ್ಮೇಲೆ ಯೂನಿಫಾರ್ಮ್ ಧರಿಸುತ್ತಿದ್ದ ಪ್ರಜ್ವಲ್ ಬಳಿ ಸಾತ್ವಿಕ್ ಹೋದವನೇ ಅವನ ಮೂಗಂಚಿನಲ್ಲಿ ಹೆಪ್ಪು ಗಟ್ಟಿದ ರಕ್ತವನ್ನು ಕಂಡು ಔಹಾರಿದ. ಏ ಪ್ರಜ್ಜು, ನಿನ್ ಮೂಗ್ನಿಂದ ರಕ್ತ ಬರ್ತಿದೆ ಕಣೋ. ನಿಮ್ಮ ಅಮ್ಮನ ಬದಲು ಆ ರಾಕ್ಷಸಿ ನಮ್ಮ ಮಮ್ಮಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ರೆ ಚೆನ್ನಾಗಿತ್ತು. ಪ್ರಜ್ವಲ್ನ ಮುಖದಲ್ಲಿದ್ದ ರೋಷ, ಪ್ರತೀಕಾರದ ಕಿಡಿ ಸಾತ್ವಿಕನಿಗೆ ಬಹಳ ಹೊಸದಾಗಿ ತೋರ್ತು. ಅಂದೆಲ್ಲ ಸಾತ್ವಿಕನಿಗೆ ಆ ಪ್ರಕರಣ ಮರೆಯಲಾಗಲಿಲ್ಲ. ಇಷ್ಟು ದಿನ ತನ್ನ ಪ್ರತಿಸ್ಪರ್ಧಿ ಎನಿಸ್ಕೊಂಡಿದ್ದ ಪ್ರಜ್ವಲ್ ಈಗ ಅವನಿಗೆ ಕರುಣೆಯ ವಸ್ತುವಾಗಿದ್ದ. ಅವನಿಗೆ ತನ್ನ ತಾಯಿ ತನ್ನನ್ನು ಸ್ಕೂಲಿಗೆ ಕಳುಹಿಸಿ ಕೊಡುವ ವಿಧಾನ ಬೇಡವೆಂದರೂ ನೆನಪಾಯಿತು. ಸುಮತಿ ಎಷ್ಟೇ ಕೆಲಸದ ಗಡಿಬಿಡಿ ಇದ್ರೂ ಸಾತ್ವಿಕ್ ಶಾಲೆಗೆ ಹೋಗುವಾಗ ಅವನ ಮೇಲೆ ರೇಗಾಡ್ತಿರ್ಲಿಲ್ಲ. ಅವನು ಸೈಕಲ್ ಹೇರಿ ಹೋಗುವಾಗ ಹುಷಾರಾಗಿ ಹೋಗ್ಬಾ ಮರಿ ಎಂದು ಎಚ್ಚರಿಕೆ ನೀಡೋದನ್ನು ಮರೆಯುತ್ತಿರಲಿಲ್ಲ. ಅವನು ರಸ್ತೆಯ ತಿರುವಿನಲ್ಲಿ ಹೋಗುವ ತನಕ ಗೇಟಿನ ಬಳಿಯಲ್ಲಿ ನಿಂತು ಕೈ ಬೀಸ್ತಿದ್ಲು. ತನ್ನ ತಾಯಿಗಿರುವ ತಾಳ್ಮೆ, ಹೃದಯವಂತಿಕೆಯಲ್ಲಿ ಕಾಲ್ಭಾಗದಷ್ಟು ಸಿರಿಯ ಸಂಪತ್ತಿಗೆಯಲ್ಲಿ ತೇಲಾಡುವ ದೊಡ್ಡ ಮನೆಗಿಲ್ಲ ಎಂದು ಅವನಿಗೆ ಅರಿವು ಮೂಡಿತು. ಬೆಲೆ ಬಾಳುವ ಸೀರೆ ಒಡವೆಗಳಿಂದ ಅಲಂಕೃತವಾದ ಅವಳ ದೇಹದಲ್ಲಿ ಗಂಡ ಮಗ ಸಂಸಾರ ಎಂಬ ಪ್ರೀತಿ ಮಮತೆಗೆ ಸ್ಥಳವಿರಲಿಲ್ಲ. ತನ್ನ ಹೆತ್ತವರ ಪ್ರೀತಿಯೇ ಕೋಟ್ಯಾಂತರ ರೂಪಾಯಿ ಬೆಲೆ ಉಳ್ಳದ್ದು ಎನಿಸ್ತು. ಪ್ರಜ್ವಲ್ಗೆ ಅವನ ತಂದೆ ತಾಯಿ ತಲೆಯಿಂದ ಕಾಲಿನವರೆಗೂ ಸಾವಿರಾರು ರೂಪಾಯಿ ಚೆಲ್ತಾರೆ ನಿಜ. ಆದರೆ ಅದರಿಂದ ಅವನಿಗೆ ಸಿಗುವ ಸುಖವೆಷ್ಟು? ದೊಡ್ಡಮ್ಮನ ಮಡಿಲಲ್ಲಿ ಮಲಗುವ ಅವಕಾಶ ಎಂದಾದರೂ ಅವನಿಗೆ ದೊರಕಿದೆಯೇ? ದೊಡ್ಡಪ್ಪನ ಹೆಗಲೇರಿ ಆಟವಾಡುವ ಅದೃಷ್ಟ ಅವನು ಪಡೆದು ಬಂದಿದ್ದಾನೆಯೇ? ಎಲ್ಲ ವೈಭವ ಆಡಂಬರವು ತನ್ನವರ ವಾತ್ಸಲ್ಯದ ಮುಂದೆ ಋಣ ಸಮಾನವಾಗಿ ತೋರ್ತಿತ್ತು. ತನ್ನ ತಾಯಿ ಮನೆಗೆ ಬಂದರೆ ಸಾಕೆಂದು ಸಾತ್ವಿಕ್
ಚಾತಕ ಪಕ್ಷಿಯಂತೆ ಕಾಯ್ತಿದ್ದ. ಸುಮತಿ ಮನೆಗೆ ಬರುವ ದಿನ ಎಲ್ಲರಿಗೂ ಸಂಭ್ರಮ. ಗೋವಿಂದ, ವೈಶಾಲಿ ಮಾತ್ರ ನಿರ್ಲಿಪ್ತರಾಗಿದ್ರು. ಸದ್ಯ ನೀನು ಬಂದಿಯ ಮಹಾತಾಯಿ, ನೀನು ಇಲ್ಲದೆ ಈ ಮನೆಗೆ ಕಳಿಯೇ ಇಲ್ಲ ಕಣೆ ಎಂದು ಕಂಬನಿ ತುಂಬಿದ ದನಿಯಲ್ಲಿ ಲಲಿತಮ್ಮ ಆರ್ಥಿಕವಾಗಿ ಕಿರಿ ಸೊಸೆಯನ್ನು ಸ್ವಾಗತಿಸಿದಾಗ ಅಜ್ಜಿ ತನ್ನ ಅಮ್ಮನನ್ನೇ ದೊಡ್ಡಮ್ಮನಿಗಿಂತ ಹೆಚ್ಚು ಇಷ್ಟಪಡ್ತಾಳೆ ಎಂದು ಸಾತ್ವಿಕನಿಗೆ ಸಂತಸವಾಯಿತು. ತಾಯಿ ಮನೆಗೆ ಬಂದಿದ್ದು ಅವನಿಗೆ ನಿಧಿ ದೊರೆತಷ್ಟು ಆನಂದವಾಗಿತ್ತು. ಈಗ ಹೇಗಿದ್ದೀರಿ? ಗೋವಿಂದ ಲೋಕ ರೂಢಿಯಾಗಿ ವಿಚಾರಿಸ್ಕೊಂಡ. ಅವಳಿಗಿನ್ನೂ 2 ತಿಂಗಳ ಬ್ರೆಡ್ ರೆಸ್ಟ್ ತಗೊಳ್ಬೇಕಾಗಿತ್ತು. ಸೊಂಟದ ಮೇಲೆ ಭಾರ ಇಟ್ಟು ನಡಿಕೂಡ್ದು ಅಂತ ಡಾಕ್ಟರ್ ಜನಾರ್ದನ್ ಹೇಳಿದ್ದಾರೆ. 8 ವಾರಗಳು ಕ್ರಚ್ ಸಹಾಯದಿಂದಲೇ ಓಡಾಡಬೇಕಂತೆ. ಗೋಪಾಲ ಅಣ್ಣನಿಗೆ ವರದಿ ಒಪ್ಪಿಸಿದ. ವೈಶಾಲಿ ಸುಮತಿಯ ಕಡೆ ದೇಶವಾರದ ನಗೆ ಬೀರಿದ್ಲು. ಹೆಂಡತಿ ಕ್ಷೇಮವಾಗಿ ಹಿಂತಿರುಗಿ ಬಂದ ಸಂತೋಷದ ಸಲುವಾಗಿ ಗೋಪಾಲ ಮನೆಗೆ ಸಿಹಿ ತಿಂಡಿ ಖರೀದಿಸಿ ತಂದಿದ್ದ. ಪ್ರಜ್ವಲ್ ಆಸೆಯಿಂದ, ಚಿಕ್ಕಪ್ಪ ನನಗೆ ಬೇಡ ಎಂದು ಪ್ಯಾಕೆಟ್ ಗೋಪಾಲನ ಕೈಯಿಂದ ಕಸಿದ್ಕೊಂಡಾಗ ವೈಶಾಲಿ ಮುಂದೆ ಧಾವಿಸಿ ಬಂದು ಅವನ ಬೆನ್ನಿಗೆ ಗುದ್ದಿದ್ಲು. ಹಾಳಾದವನೇ, ನಿನಗೇನೋ ನಾವು ಕಡಿಮೆ ಮಾಡಿರೋದು ಎಂದು ತಿಂಡಿ ಕಾಣದವನ ಹಾಗಾಡ್ತೀಯ? ಪ್ರಜ್ವಲ್ ದನಿ ಏರಿಸಿ ಅಳಲು ಆರಂಭಿಸಿದಾಗ ಗೋವಿಂದ ಹೊಬ್ಬು ಗಂಟಾಕಿದ್ದ. ಸ್ಕೌಂಡ್ರಲ್, ನನ್ನ ಮುಂದೆ ನಿಂತು ಹತ್ರೆ ಚಚ್ಚಿಬಿಡ್ತೀನಿ. ಗೋ ಟು ಯುವರ್ ರೂಮ್. ಪ್ರಜ್ವಲ್ ಅವನ ಮಾತು ಕಿವಿಗೆ ಹಾಕೊಳ್ಳದೆ ಮೊಂಡುತನದಿಂದ ಪೇಡವನ್ನು ಕೈಗೆತ್ಕೊಂಡು ಹೊರಗೋಡಿದ. ಹೋಗ್ಲಿ ಬಿಡಿ ಗೋವಿಂದ್, ದೊಡ್ಡವರೇ ಎಳೆ ಮಕ್ಕಳಾಗ ಹಾಡಿದ್ರೆ ಪಾಪ ಈ ಚಿಕ್ಕ ಹುಡುಗ ಏನು ಮಾಡ್ತಾನೆ? ವೈಶಾಲಿ ಹೇಳಿದಾಗ ಸುಮತಿ ಗೋಪಾಲನ ಕೈ ಸಾಂಕೇತಿಕವಾಗಿ ಅದ್ಮಿದ್ಲು. ಗೋಪಾಲ ಹುಕ್ಕಿ ಬಂದ ಕೋಪ ನುಂಗ್ಕೊಂಡು, ಅಮ್ಮ ನಾನು ಇನ್ಯಾವತ್ತೂ ಹಠ ಮಾಡಲ್ಲ. ನಿನಗೆ ಅಪ್ಪನಿಗೆ ಬೇಜಾರು ಮಾಡಲ್ಲ. ನಾನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಸಾತ್ವಿಕ್ ತಾಯಿಗೆ ಬಿದ್ದು ಮುದ್ದುಗೆರೆದ. ಹೌದು ಕಣೆ ಸುಮತಿ, ಪಾಪ ಮಗು ಒಂದಿನ ನನಗೆ ತೊಂದರೆ ಕೊಡಲಿಲ್ಲ. ಅವನಷ್ಟಕ್ಕೆ ಅವನೇ ಓದ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದ. ಲಲಿತಮ್ಮ ದನಿಗೂಡಿಸಿದಾಗ ಅತ್ತೆಯ ಸ್ವಭಾವದಲ್ಲಾದ ಬದಲಾವಣೆಯನ್ನು ಸುಮತಿ ಸೂಕ್ಷ್ಮವಾಗಿ ಗಮನಿಸಿದ್ಲು. ಹಿಂದೆಲ್ಲ ಪ್ರಜ್ವಲ್ನನ್ನು ಹಾಡಿ ಕೊಂಡಾಡ್ತಿದ್ದ ಲಲಿತಮ್ಮ ಅಂದು ವೈಶಾಲಿಯಿಂದ ಅವನಿಗೆ ಏಟು ಬಿದ್ದರೂ ಮೊಮ್ಮಗನ ಪರ ವಹಿಸಿ ಮಾತನಾಡಿರಲಿಲ್ಲ. ಸುಮತಿಯ ಕೈವಾಡವಿಲ್ಲದೆ ಮನೆ ತಾಯಿ ಇಲ್ಲದ ಮಗುವಿನಂತೆ ನಿರ್ಲಕ್ಷ್ಯಗೊಳಗಾಗಿ ಕಾಣ್ತಿತ್ತು. ಸಾತ್ವಿಕ್ ಊಟಕ್ಕೆ ಡೈನಿಂಗ್ ರೂಮ್ಗೆ ಹೋಗದೆ ತಾಯಿಯ ರೂಮ್ನಲ್ಲೇ ಸುಮತಿಯ ಕೈಯಿಂದಲೇ ತುತ್ತು ಹಾಕಿಸ್ಕೊಂಡು ಪ್ರಜ್ವಲ್ ಜೊತೆಗೂಡಿದಾಗ ವೈಶಾಲಿ ಸಿಡಿಮಿಡಿಗಂದ್ಲು. ಪ್ರಜ್ಜು, ಮನೆಯಲ್ಲಿ ಡೈನಿಂಗ್ ಟೇಬಲ್ ಗತಿ ಇಲ್ವೇನೋ? ಅವರಂತೂ ಬೆಡ್ರೂಮ್ನಲ್ಲಿ ಬಾತ್ರೂಮ್ನಲ್ಲಿ ಊಟ ತಿಂಡಿ ಮಾಡ್ತಾರೆ ಅಂದರೆ ನೀನು ಹಾಗೆ ಆಡ್ತೀಯಾ ಎಂದವನನ್ನು ದರದರನೆ ಎಳೆದೊಯ್ದಾಗ ಸುಮತಿ ಮಗನಿಗೆ ಗಂಭೀರ ದನಿಯಲ್ಲಿ ಹೇಳಿದ್ಲು. ಇನ್ಮೇಲೆ ಪ್ರಜ್ವಲ್ನ ಇಲ್ಲಿಗೆ ಕರಿಬೇಡ. ಅನ್ಯಾಯವಾಗಿ ಅವರಮ್ಮನ ಕೈಯಲ್ಲಿ ಏಟ್ ತಿಂತಾನೆ. ಅವನಿಗೆ ಬೀಳಬಹುದಾದ ಏಟ್ಗಳನ್ನು ನೆನೆದು ಸಾತ್ವಿಕ್ ಕಂಪಿಸಿದ. ಆದರೆ ಸಂಜೆಯ ಹೊತ್ತಿಗೆ ಪ್ರಜ್ವಲ್ ಕೈಯಲ್ಲಿ 500 ರೂಪಾಯಿ ನೋಟ್ ಹಿಡಿದು ಬಂದ. ನನಗೆ ಹೊಡೆದಕ್ಕಾಗಿ ಮಮ್ಮಿಗೆ ಬೇಜಾರಾಯಿತು. ಅದಕ್ಕೆ ಈ ದುಡ್ಡು ಕೊಟ್ಟಿದ್ದಾಳೆ. ನಾನು ಏನು ಬೇಕಾದರೂ ತಗೋಬೋದಂತೆ. ಅವನ ಮುಖ ಅರಳಿತು. ಸುಮತಿ ಕಸಿವಿಸಿಗೊಂಡ್ಳು. ಇದೇನು ಮಕ್ಕಳನ್ನು ಬೆಳೆಸೋ ವಿಧಾನ? ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ದಾರಿಗೆ ತರೋದು ಬಿಟ್ಟು ಸಿಟ್ಟು ಕೆರಳಿದಾಗ ಎಲ್ಲರ ಮುಂದೆ ಮಗನಿಗೆ ಸಿಕ್ಕಾಪಟ್ಟೆ ಹೊಡೆಯೋದು, ಆಮೇಲೆ ಹಿಂದೆ ಮುಂದೆ ಯೋಚನೆ ಮಾಡದೆ ಅಷ್ಟು ಚಿಕ್ಕ ಹುಡುಗನ ಕೈ ತುಂಬ ದುಡ್ಡು ಖರ್ಚು ಮಾಡೋಕೆ ಕೊಡೋದು. ಆ ಹುಡುಗನಿಗೆ 5 ರೂಪಾಯಿಯೂ ಒಂದೇ, 500 ರೂಪಾಯಿಯೂ ಒಂದೇ. ದುಡ್ಡಿನ ಬೆಲೆಯೇ ತಿಳ್ಕೊಂಡಿಲ್ವಲ್ರಿ ಈ ಜನ ಎಂದು ಅವಳು ಗೋಪಾಲನ ಮುಂದೆ ಹೇಳ್ಕೊಂಡಾಗ ಗೋಪಾಲ ನಿರ್ಲಿಪ್ತನಾಗಿ ಉತ್ತರಿಸಿದ. ಅವರ ಸಂಸಾರದಲ್ಲಿ ನಾವ್ಯಾಕೆ ತಲೆ ಹಾಕಬೇಕು ಸುಮತಿ? ದುಡ್ಡಿನಿಂದ ಸುಖ ಸಂತೋಷ ಕೊಂಡ್ಕೊಳ್ಬಹುದಾದ ಕಾಲ ಇದು. ನೋಡಿ, ಅವರ ಬಗ್ಗೆ ನಾವು ವಿಮರ್ಶೆ ಮಾಡೋದು ಬೇಡ. ನಮ್ಮ ಸಾತ್ವಿಕನಿಗಂತೂ ನಾವು ಹಾಗೆ ಬೆಳೆಸಲಿಲ್ಲ. ನಮ್ಮ ಸಾಮರ್ಥ್ಯ ಮಾರ್ಗದರ್ಶನದಿಂದಲೇ ನಾವು ಅವನ್ನ ಮುಂದೆ ತರೋಣ. ಅವನಿಗೂ ಇತ್ತೀಚೆಗೆ ತಂದೆ ತಾಯಿಯ ಮೌಲ್ಯ ಗೊತ್ತಾಗಿದೆ. ಒಂದು ವಿಧದಲ್ಲಿ ನನಗೀಗ ಆಗಿದ್ದೆ ಅವನಿಗೆ ಬುದ್ಧಿ ಬಂತು ಅನಿಸುತ್ತೆ. ಸುಮತಿ ನೆಮ್ಮದಿಯಿಂದ ಪತಿಯ ಎದೆಗೊರಗಿದ್ಲು. ಸುಮತಿ 8 ವಾರಗಳು
ಊರುಗೋಲಿನ ಸಹಾಯದಿಂದ ಮನೆಯ ಮಟ್ಟಿಗೆ ಮಾತ್ರ ಓಡಾಡ್ತಿದ್ಲು. ಲಲಿತಮ್ಮನು ಗೋಪಾಲನು ಅವಳಿಗೆ ಆಸರೆ ನೀಡಿ ನಡೆಯಲು ಸಹಾಯ ಮಾಡ್ತಿದ್ರು. ಅವಳು ಸಂಪೂರ್ಣವಾಗಿ ಗುಣಮುಖಳಾಗಿ ಎಂದಿನಂತೆ ಓಡಾಡಿಕೊಂಡಿರೋದಕ್ಕೆ 3 ತಿಂಗಳೇ ಹಿಡಿದಿತ್ತು. ಅಷ್ಟರಲ್ಲಿ ಸಾತ್ವಿಕನಿಗೆ ತಂದೆ ತಾಯಿಯ ಪ್ರೀತಿಯ ಮೌಲ್ಯ ತಿಳಿದಿತ್ತು. ಸುಮತಿ ಆಸ್ಪತ್ರೆ ಸೇರಿದಾಗ ದೊಡ್ಡಮ್ಮನ ಅಹಂಕಾರ, ದೊಡ್ಡಪ್ಪನ ಧೋರಣೆಯ ಅನುಭವವಾಗಿ ಕಣ್ಣಿಗೆ ಮುಸುಕಿದ್ದ ಮಾಯೆಯ ತೆರೆ ಕಳಚಿತು. ಇತ್ತೀಚೆಗೆ ಅವನು ಪ್ರಜ್ವಲ್ ಬಗ್ಗೆ ತೋರ್ತಿದ್ದ ಸ್ನೇಹ, ಆತ್ಮೀಯತೆಯಲ್ಲಿ ಕರುಣೆಯೇ ಹೆಚ್ಚಾಗಿತ್ತು. ಸುಮತಿ ಸಂಪೂರ್ಣವಾಗಿ ಹುಷಾರಾದ ಬಳಿಕ ನಿಧಾನವಾಗಿ ಮನೆಯ ಆಡಳಿತವನ್ನು ಕೈಗೆ ತೆಗೆದುಕೊಂಡ್ಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.